ಅದಕ್ಕೆ ಮಣ್ಣು ತುಂಬ ಕೆಡಬಿಟ್ಟೆ. ನಿಂಬೆ ಗಿಡ ಕಸಿ ಮಾಡ್ದಂಗೆ ಅಂತ. ನೆಕ್ಸ್ಟು ಬಾಟ್ಲನ್ನು ಕರೆಕ್ಟಾಗಿ ಕುಯ್ಕೊಬೇಕು. ಈ ಥರ ಮಧ್ಯಕ್ಕೆ ಕುಯ್ಕೊಂಡು ಅದನ್ನು ಸ್ವಲ್ಪ ಕುಯ್ಕೊಬೇಕು. ಅದನ್ನು ತಗೊಂಡು ಮಧ್ಯ ಕರೆಕ್ಟಾಗಿ ಈ ರೀತಿ ಕೂರಿಸ್ಬೇಕು. ಈಗ ಅದಕ್ಕೆ ಮಣ್ಣು ಹಾಕಲ್ಲ, ಗೊಬ್ಬರ ಅದಕ್ಕೆ ಗೊಬ್ಬರ ಹಾಕಬೇಕು ಆ ಬಾಟ್ಲಿಗೆ. ಖುಷಿಯಾಗಿರೋ ಮಣ್ಣು ಇಲ್ಲಾಂದರೆ ಈ ಥರ ಗೊಬ್ಬರ ಹಾಕಿ ಬೇರು ಕ್ಲೀನಾಗಿ ಬಿಡ್ತಾವೆ. ಈ ರೀತಿ ಗೊಬ್ಬರ ಹಾಕಿದ್ಮೇಲೆ ಫೈನಲಾಗಿ ಅರ್ಧ ಕುಯ್ದಿರ್ತಾರಲ್ಲ ಆ ಬಾಟ್ಲನ್ನು ತಗೊಂಡು ಕ್ಲೋಸ್ ಮಾಡಬೇಕು. ಈ ರೀತಿ ಕ್ಲೋಸ್ ಮಾಡಾದ್ಮೇಲೆ ತೂತು ಮಾಡ್ಕೊಂಡು ಮೇಲ್ಗಡೆ ನೀರು ಹಾಕೊಬೇಕು. ತೂತು ಮಾಡಿ ನೀರು ಹಾಕೊಂಡ್ಮೇಲೆ ಅದು ಕ್ಲೀನಾಗಿ ಬೇರು ಬಿಡುತ್ತೆ. ಅದು ಬೇರೆಲ್ಲ ಬಿಟ್ಟಾದ್ಮೇಲೆ ನೆಕ್ಸ್ಟು ಈ ಪಾಯಿಂಟಿಗೆ ಕಟ್ ಮಾಡ್ಕೊಂಡು ಇದನ್ನೇ ಸಪ್ರೇಟಾಗಿ ಸಸಿಯಾಗಿ ನಡ್ಕೊಬೋದು. ಈ ರೀತಿ ಕಸಿ ಮಾಡೋದು ಗೈಸ್. ನೀವು ಕೂಡ ನಿಂಬೆ ಗಿಡ ಏನಾರು ಇದ್ದರೆ ಕಸಿ ಮಾಡ್ಕೊಂಬೋದಾರ ಯಾರು. ಈ ಥರ ಪಾಕೆಟ್ಗೆ ಮಣ್ಣು ಹಾಕೊಂಡು ಅದನ್ನು ನೆಕ್ಸ್ಟು ಅದರೊಳಗೆ ಕಡ್ಡಿ ಹಾಕಿ ಈ ಥರ ಅರ್ಧ ಕಡ್ಡಿ ಹಾಕಿ ಅದ್ರ ಮೇಲೆ ಗೊಬ್ಬರ ಹಾಕ್ಬೇಕು. ಸಿಗುತ್ತೆ ಇದ್ರ ಮೇಲ್ಗಡೆ ಗೊಬ್ಬರ ಹಾಕ್ಬೇಕು. ಸಾಕಾಗಿ ಚೆಲ್ಬಿಟ್ಟಿದೆ ಗೊಬ್ಬರ, ಮತ್ತೆ ಅದೇ ಗೊಬ್ಬರ ತಗೋ. ಅದಾದ ನಂತರ ಸೇಮ್ ಅದೇ ರೀತಿ ಅದಕ್ಕೂ ನೀರು ಹಾಕಿ ಬಿಡಬೇಕು. ಅದೇನಾದ್ರು ಗ್ರಿಪ್ ಕೂತ್ಕೊಳ್ಳಿಲ್ಲ ಅಂದರೆ ಈ ಥರ ಹಗ್ಗ ಕಟ್ಟಿ ಬೇಯಿಸ್ಬಿಟ್ಟು ಇದೊಂದು ರೀತಿ ನೋಡಿದ್ರೆ ಫಸ್ಟೇ ಇದೇ ಬೇರೆ ರೀತಿ ಅರ್ಧ ಟ್ವಿಸ್ಟ್ ಮಾಡಿ ಕಡ್ಡಿನ ಕ್ಯಾಪ್ ಹಾಕಿ ನೆಕ್ಸ್ಟು ಅದಕ್ಕೆ ಬಾಟ್ಲು ಹಾಕಿ ಅದರಲ್ಲಿ ಗೊಬ್ಬರ ಹಾಕಿರೋದು. ಅದು ಗೊತ್ತಿಲ್ಲ ಬರುತ್ತಾ ಇಲ್ವೋ, ಬಟ್ ಈ ರೀತಿ ಮಾಡಿದ್ರೆ ಡೆಫಿನೆಟ್ಲಿ ಕೃಷಿ ಆಗುತ್ತೆ. ಸೊ ದಾಳ ಕಟ್ಟಿರೋ ಉದ್ದೇಶ ಏನಪ್ಪ ಅಂದರೆ ಅದು ಫೋರ್ಸ್ಗೆ ಕಿತ್ಕೊ ಮೇಲೆ ಬಂದ್ಬಿಡುತ್ತೆ ಅಂತ. ಲೈಕ್ ನೀರು ಹಾಕೋದಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಒಂದು ಲೈಕ್ ಕೊಡಿ.